ನಮಸ್ಕಾರ. ಇದು ಜಾಣ ಸುದ್ದಿ, ವಿಜ್ಞಾನ, ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ದಿನದಿನವೂ ವಿಜ್ಞಾನ. ಸಂಪುಟ 3, ಸಂಚಿಕೆ 348, ಸೆಪ್ಟೆಂಬರ್ 5, 2020. ವೈದ್ಯಲೋಕದ ಆಕಸ್ಮಿಕಗಳು. ಪ್ರಾಣದಾಯಕ ಜೀವಜಲದ ಕತೆ, ಭಾಗ 1. ಪ್ರಪಂಚದ ಇತಿಹಾಸದಲ್ಲಿ ಅತಿ ಹೆಚ್ಚು ಮನುಷ್ಯರ ಜೀವ ಉಳಿಸಿರುವ ಔಷಧ ಯಾವುದು ಎಂಬ ಪ್ರಶ್ನೆಗೆ ಉತ್ತರ ಸುಲಭವಲ್ಲ. ಮಾನವ ಇತಿಹಾಸದಂತೆಯೇ ಔಷಧಗಳ ಇತಿಹಾಸಕ್ಕೂ ಸಾವಿರಾರು ವರ್ಷಗಳ ವ್ಯಾಪ್ತಿ ಇದೆ. ಲಕ್ಷಾಂತರ ಔಷಧಗಳು ಆಗಿ ಹೋಗಿರಲು ಸಾಧ್ಯ. ಉತ್ತರಕ್ಕೆ ಸುಳಿವು ಇದರ ಬಳಕೆ ಆರಂಭವಾದದ್ದು 1968-70 ಸುಮಾರಿಗೆ. ಎಂದರೆ ನಾವು ಬಲ್ಲ ಔಷಧಗಳನ್ನೆಲ್ಲ ಒಮ್ಮೆ ಮನಸ್ಸಿನಲ್ಲೇ ತಿರುವಿ ಹಾಕಿದರೂ ಇಂತಹ ಜೀವದಾಯಕ ಔಷಧ ನೆನಪಾಗದೇ ಇರಬಹುದು. ಅದೊಂದು ಆಂಟಿಬಯೋಟಿಕ್ ಔಷಧವೇ? ವಿಟಮಿನ್ ಸಂಯುಕ್ತವೇ? ಪೋಷಕಾಂಶ ಖನಿಜವೇ? ಅದ್ಯಾವುದೂ ಅಲ್ಲ. ಪ್ರಪಂಚದ ಇತಿಹಾಸದಲ್ಲಿ ಅತೀ ಹೆಚ್ಚು ಮನುಷ್ಯರ ಜೀವ ಉಳಿಸಿರುವ ಔಷಧ ORS ದ್ರಾವಣ. ಹೌದು, ಅತಿಸಾರ ಬೇದಿ ಆದಾಗ 1 ಲೀಟರ್ ನೀರಿನಲ್ಲಿ 1 ಪೊಟ್ಟಣದಂತೆ ಕುಡಿಸುವ ಪುಡಿ. ORS ಎಂದರೆ ಓರಲ್ ರಿಹೈಡ್ರೇಷನ್ ಸೊಲ್ಯೂಷನ್ ಅಥವಾ ಪುನರ್ಜಲ ದ್ರಾವಣ. ನಮಗೆ ಮಹತ್ವವೇ ಅನಿಸದ, ನಾವು ಸಾಮಾನ್ಯವಾಗಿ ಔಷಧ ಎಂದು ಪರಿಗಣಿಸದ ಈ ದ್ರಾವಣ ಕಳೆದ 50 ವರ್ಷಗಳಲ್ಲಿ ಸುಮಾರು 15 ಕೋಟಿ ಜನರ ಪ್ರಾಣ ಉಳಿಸಿದೆ. ಈಗಲೂ ಪ್ರತಿ ವರ್ಷ ಕನಿಷ್ಠ 5 ಲಕ್ಷ ಪ್ರಾಣಗಳನ್ನು ಉಳಿಸುತ್ತಿದೆ. ಸ್ವಲ್ಪ ಅಡಿಗೆ ಉಪ್ಪು, ಸ್ವಲ್ಪ ಸಕ್ಕರೆ, ಚಿಟಿಕೆ ನಿಂಬೆ ಉಪ್ಪು, ಚಿಟಿಕೆ ಪೊಟ್ಯಾಷಿಯಂ ಉಪ್ಪು ಇರುವ ಈ ಪುಡಿ ಪ್ರಪಂಚದ ಅತೀ ದೊಡ್ಡ ಜೀವರಕ್ಷಕ ಎಂದರೆ ನಂಬುವುದು ಕಷ್ಟವೇ. ಆದರೆ ಇದು ಅಂದಾಜಿನ ಮಾತಲ್ಲ, ಸ್ವತಃ ವಿಶ್ವ ಆರೋಗ್ಯ ಸಂಸ್ಥೆ ನೀಡಿರುವ ಪ್ರಮಾಣ. ಅತಿಸಾರ ಬೇಧಿ ಎಂದರೆ ಶರೀರದಿಂದ ನೀರು ಹರಿದು ಹೋಗುತ್ತದೆ, ಜೊತೆಗೆ ಒಂದಷ್ಟು ಲವಣಗಳೂ ಹೋಗುತ್ತವೆ. ಹೋದಷ್ಟು ಪ್ರಮಾಣವನ್ನು ಪುನಃ ಶರೀರಕ್ಕೆ ಯಾವುದಾದರೂ ರೂಪದಲ್ಲಿ ನೀಡಬೇಕು ಎನ್ನುವುದು ಸಾಮಾನ್ಯ ಜ್ಞಾನ. ಇದಕ್ಕೆ ಇಷ್ಟೆಲ್ಲ ಮಹತ್ವ ನೀಡಬೇಕೇ ಎಂದು ನಗೆಯಾಡುವವರು ಇರಬಹುದು. ಈ ಮಾತು ನಿಜ. ಸಾವಿರಾರು ವರ್ಷ ಹಿಂದೆಯೇ ಸುಶ್ರುತ ಸಂಹಿತೆಯಲ್ಲಿ ಆಚಾರ್ಯ ಸುಶ್ರುತ ಅತಿಸಾರದಲ್ಲಿ ಬೆಚ್ಚಗಿನ ನೀರಿಗೆ ಸೈಂಧವ ಲವಣವನ್ನು ಬೆರೆಸಿ ಅದಕ್ಕೆ ಆಲೆಮನೆ ತ್ಯಾಜ್ಯ ಅಥವಾ ಇಂದು ನಾವು ಮೊಲಾಸಸ್ ಎಂದು ಕರೆಯುವ ವಸ್ತುವನ್ನು ಕದಡಿ ಧಾರಾಳವಾಗಿ ಕುಡಿಸಬೇಕು, ಅಕ್ಕಿಯ ತೆಳುವಾದ ಗಂಜಿ ಕೂಡ ಕುಡಿಸಬಹುದು ಎಂದು ಹೇಳಿದ್ದಾರೆ. ಗ್ರೀಕ್ ವೈದ್ಯ ಸಾಹಿತ್ಯದಲ್ಲೂ ಅತಿಸಾರದ ಚಿಕಿತ್ಸೆಗೆ ಉಪಾಯಗಳನ್ನು ಸೂಚಿಸಲಾಗಿದೆ. ನೀರು, ಸಕ್ಕರೆ, ಉಪ್ಪು ಬೆರೆಸಿದ ಪಾನಕ ಅತಿಸಾರದ ಚಿಕಿತ್ಸೆ ಎಂಬುದು ಸಾಮಾನ್ಯ ಜ್ಞಾನ. ಆದರೆ ಎಷ್ಟು ನೀರಿಗೆ ಎಷ್ಟು ಉಪ್ಪು, ಎಷ್ಟು ಸಕ್ಕರೆ ಎಂಬುದು ನಿಖರ ವಿಜ್ಞಾನ. ಸಾವು ಬದುಕಿನ ಅಂತರ ಈ ಎಷ್ಟು ಎಂಬ ಪ್ರಶ್ನೆಯೇ. ಅದರ ಉತ್ತರ ಸುಲಭವಾಗಿ ದಕ್ಕಲಿಲ್ಲ. ಈ ಎಷ್ಟು ಎಂಬ ಪ್ರಶ್ನೆಗೆ ಉತ್ತರ ಕಂಡುಕೊಂಡದ್ದು ಇತಿಹಾಸದ ರೋಚಕ ಪ್ರಸಂಗ. ಮನುಷ್ಯನ ಭಯ, ಆತಂಕ, ಚಿಂತನೆ, ಸಾಧನೆ, ಧೈರ್ಯ, ಮೊಂಡುತನ ಎಲ್ಲಕ್ಕೂ ಸಾಕ್ಷಿ. ಇತಿಹಾಸದ ಉದ್ದಕ್ಕೂ ಅತ್ಯಂತ ಹೆಚ್ಚು ಜೀವಗಳ ಬಲಿ ತೆಗೆದುಕೊಂಡ ಕಾಯಿಲೆಗಳಲ್ಲಿ ವಿಬ್ರಿಯೋ ಕಾಲರಾ ಎಂಬ ಬ್ಯಾಕ್ಟೀರಿಯಾದಿಂದ ಘಟಿಸುವ ಕಾಲರಾ ಪ್ರಮುಖವಾದದ್ದು. ಮಲಿನ ನೀರು, ಪಾನೀಯ, ಆಹಾರಗಳ ಜೊತೆಗೆ ಮನುಷ್ಯನ ಶರೀರ ಪ್ರವೇಶಿಸುವ ಈ ಬ್ಯಾಕ್ಟೀರಿಯಾ ಸಣ್ಣ ಕರುಳಿನ ಕೋಶಗಳಿಗೆ ನುಗ್ಗಿ ತಮ್ಮ ಮಡಿಲಿನ ವಿಷವನ್ನು ಕಕ್ಕುತ್ತವೆ. ಅದರಿಂದ ಕೋಶದ ಒಳಗಿನ ಲವಣಗಳು ಕರುಳಿಗೆ ಧುಮುಕುತ್ತವೆ. ಲವಣಗಳ ಹಿಂದೆಯೇ ಶರೀರದ ನೀರೂ ಸೇರಿ ದೊಡ್ಡ ಕರುಳಿನ ಮಾರ್ಗದಿಂದ ಅತಿಸಾರ ಭೇದಿಯ ರೂಪದಲ್ಲಿ ಹೊರಬರುತ್ತದೆ. ಇದರೊಂದಿಗೆ ನಿರ್ಗಮನವಾಗುವ ಕಾಲರಾ ಬ್ಯಾಕ್ಟೀರಿಯಾ ಪುನಃ ನೀರಿನ ಮೂಲಗಳನ್ನು ಮಲಿನಗೊಳಿಸಿ ಇನ್ನಷ್ಟು ಮಂದಿಯನ್ನು ಸೇರುತ್ತದೆ. ಕಾಲರಾ ಬಂದಾಗ ಅತಿಸಾರದ ಪ್ರಮಾಣದಿಂದ ಶರೀರ ನೀರು, ಲವಣಗಳನ್ನು ಕಳೆದುಕೊಂಡು ವಿಪರೀತ ಸುಸ್ತಾಗುತ್ತದೆ. ಚಿಕಿತ್ಸೆ ದೊರೆಯದೇ ಹೋದರೆ ಮರಣ ಖಾತ್ರಿ. ಕಾಯಿಲೆಯ ಆರಂಭದಿಂದ ಮರಣದ ವೇಗ ಎಷ್ಟಿರುತ್ತದೆ ಎಂದರೆ
ಕಾಲರಾ ತಗುಲಿದ ರೋಗಿ ತನ್ನ ಗೋರಿಯನ್ನು ಅಗೆಯುವುದರ ಒಳಗೆ ಸತ್ತಿರುತ್ತಾನೆ ಎಂಬ ಮಾತು ಚಾಲ್ತಿಯಲ್ಲಿತ್ತು. ಅದು ತಕ್ಕ ಮಟ್ಟಿಗೆ ನಿಜವೂ ಆಗಿತ್ತು. ಕಾಲರಾ ಚಿಕಿತ್ಸೆಗೆ ಇದ್ದ ಅತೀ ದೊಡ್ಡ ತೊಡಕು ಎಂದರೆ ರೋಗಿಗಳಲ್ಲಿ ಕಂಡುಬರುತ್ತಿದ್ದ ವಾಂತಿ. ಈ ಕಾರಣಕ್ಕೆ ನೀರು, ಲವಣಗಳ ಪಾನಕವನ್ನು ಕುಡಿಸಿ ನೀರಿನ ಅಂಶವನ್ನು ಶರೀರಕ್ಕೆ ವಾಪಸ್ ನೀಡುವ ಪ್ರಯತ್ನಗಳಿಗೆ ಬೆಂಬಲ ದೊರೆಯಲಿಲ್ಲ. ಕಾಲರಾ ರೋಗಿಗಳಲ್ಲಿ ರಕ್ತನಾಳಕ್ಕೆ ಸೂಜಿ ಚುಚ್ಚಿ ಆ ಮೂಲಕ ಸಲೈನ್ ದ್ರಾವಣವನ್ನು ಶರೀರಕ್ಕೆ ನೀಡಬೇಕು ಎಂಬ ಚಿಕಿತ್ಸೆಗೆ ಪುರಸ್ಕಾರ. ಹೀಗಾಗಿ ಈ ಕೆಲಸದಲ್ಲಿ ಪರಿಣಿತ ಇದ್ದವರು ಮಾತ್ರ ಚಿಕಿತ್ಸೆ ನೀಡಬೇಕಿತ್ತು. ಜೊತೆಗೆ ಕಾಲರಾ ಸಾಂಕ್ರಾಮಿಕವಾದಾಗ ಸಾವಿರಾರು ಸಂಖ್ಯೆಯಲ್ಲಿ ರೋಗಿಗಳು ಆಸ್ಪತ್ರೆಗೆ ಬರುತ್ತಿದ್ದರು. ಅಷ್ಟು ಸಂಖ್ಯೆಯ ರೋಗಿಗಳ ಚಿಕಿತ್ಸೆಗೆ ಸಮಯ, ಸಿಬ್ಬಂದಿ, ಸ್ಥಳ, ಸೂಜಿ, ಸಲೈನು ಯಾವುದೂ ಇರುತ್ತಿರಲಿಲ್ಲ. ಅಲ್ಲದೆ ಅತಿಸಾರ ಅಧಿಕವಾದಂತೆ ರಕ್ತನಾಳಗಳು ಗಾತ್ರದಲ್ಲಿ ಕುಗ್ಗಿ ಕಾಣದಂತೆ ಆಗುತ್ತಿದ್ದವು. ಜೊತೆಗೆ ರೋಗಿಗಳಿಗೆ ಚಿಕಿತ್ಸೆ ಇಲ್ಲದೆ ಜೀವಿಸಲು ಹೆಚ್ಚು ಕಾಲವೂ ಇರಲಿಲ್ಲ. ಹೀಗಾಗಿ ಮರಣದ ಪ್ರಮಾಣ ಊಹೆಗೆ ನಿಲುಕದಂತೆ ಏರುತ್ತಿತ್ತು. ಜನಸಾಗರಕ್ಕೆ ನಿಲುಕುವ ಬಹಳ ಸರಳವಾದ, ಅಗ್ಗವಾದ, ಅತ್ಯಂತ ಪರಿಣಾಮಕಾರಿಯಾದ ಚಿಕಿತ್ಸೆಯ ಅವಶ್ಯಕತೆ ವಿಪರೀತವಾಗಿತ್ತು. ಇದರ ಬಗ್ಗೆ ಸಾಕಷ್ಟು ಸಂಶೋಧನೆಗಳು ನಡೆದಿದ್ದವಾದರೂ ಅವು ಒಟ್ಟಾರೆ ಯಾವುದೇ ಖಚಿತ ಫಲಿತಾಂಶ ನೀಡಿರಲಿಲ್ಲ. 1949ರಲ್ಲಿ ಅಮೆರಿಕೆಯ ಯೇಲ್ ವಿಶ್ವವಿದ್ಯಾಲಯದ ಡಾಕ್ಟರ್ ಡೇನಿಯಲ್ ಡ್ಯಾರೋ ಒಂದು ವಿಶಿಷ್ಟ ಸಂಶೋಧನೆಯ ಫಲಿತಾಂಶಗಳನ್ನು ಪ್ರಕಟಿಸಿದರು. ಅತಿಸಾರ ಬೇಧಿಯಲ್ಲಿನ ಲವಣಗಳ ಪ್ರಮಾಣವನ್ನು ಖಚಿತವಾಗಿ ಅಳೆದ ಅವರು ಆ ನಷ್ಟಗಳನ್ನು ಶರೀರ ಮತ್ತೆ ಪಡೆಯಬೇಕೆಂದರೆ ನೀರಿನ ಜೊತೆಗೆ ಗ್ಲೂಕೋಸ್, ಸೋಡಿಯಂ, ಪೊಟ್ಯಾಷಿಯಂ ಮತ್ತು ಕ್ಲೋರೈಡ್ ಅಂಶಗಳು ಇರಬೇಕೆಂದು ಪ್ರತಿಪಾದಿಸಿದರು. ಅಲ್ಲಿಯವರೆಗೆ ರಕ್ತನಾಳಗಳಲ್ಲಿ ಉಪ್ಪು ನೀರನ್ನು ಮಾತ್ರ ಕೊಡುತ್ತಿದ್ದ ವೈದ್ಯ ಪ್ರಪಂಚ ಈಗ ಈ ಎಲ್ಲಾ ಅಂಶಗಳನ್ನು, ಅದರಲ್ಲೂ ಆವರೆಗೆ ಯಾರೂ ನೀಡದಿದ್ದ ಗ್ಲೂಕೋಸ್ ಅನ್ನು ಸರಿಯಾದ ಪ್ರಮಾಣದಲ್ಲಿ ನೀಡಲು ಆರಂಭಿಸಿತು. ಈ ಅಂಶಗಳನ್ನು ಉಳ್ಳ ದ್ರಾವಣಕ್ಕೆ ಡ್ಯಾರೋ ದ್ರಾವಣ ಎಂಬ ಹೆಸರು ಬಂದಿತು. ಅದರ ಬಳಕೆಯ ನಂತರ ಅತಿಸಾರದಿಂದ ಸಂಭವಿಸುತ್ತಿದ್ದ ಮರಣಗಳ ಸಂಖ್ಯೆ ತೀವ್ರವಾಗಿ ಇಳಿಯಿತು. ಡ್ಯಾರೋ ದ್ರಾವಣವನ್ನು ರಕ್ತನಾಳದ ಮೂಲಕ ನೀಡಲಾಗುತ್ತಿತ್ತು. ಅದನ್ನು ರೋಗಿಗಳಿಗೆ ಕುಡಿಸಲು ಸಾಧ್ಯವೇ ಎಂಬ ಬಗ್ಗೆ ಯಾವುದೇ ಸಂಶೋಧನೆ ನಡೆಯಲಿಲ್ಲ. ಆದರೆ ಅತಿಸಾರದ ರೋಗಿಗಳ ಪುನರ್ಜಲೀಕರಣಕ್ಕೆ ಬೇಕಾದ ನಿಶ್ಚಿತ ಪ್ರಮಾಣದ ಲವಣಗಳ ಅಗತ್ಯದ ಬಗ್ಗೆ ಖಚಿತ ಪುರಾವೆ ದೊರೆತಂತೆ ಆಯಿತು. ಈ ಪ್ರಮಾಣ ಏರುಪೇರಾದರೆ ಚಿಕಿತ್ಸೆ ಫಲಕಾರಿ ಆಗುವುದಿಲ್ಲ ಎಂಬುದೂ ತಿಳಿಯಿತು. ಇಷ್ಟಾಗಿಯೂ ಅಂದಿನ ವೈದ್ಯರ ಮನಸ್ಸಿನಲ್ಲಿ ಅತಿಸಾರದ ಚಿಕಿತ್ಸೆಯಲ್ಲಿ ಗ್ಲೂಕೋಸ್ನ ಪಾತ್ರದ ಬಗ್ಗೆ ಶಂಕೆ ಇತ್ತು. 1953ರಲ್ಲಿ ಫಿಶರ್ ಮತ್ತು ಪಾರ್ಸನ್ಸ್ ಎಂಬ ಬ್ರಿಟಿಷ್ ವಿಜ್ಞಾನಿಗಳು ಒಂದು ಕುತೂಹಲಕಾರಿ ಪ್ರಯೋಗದಲ್ಲಿ ಕರುಳಿನ ಕೋಶಗಳ ಒಳಗೆ ಉಪ್ಪಿನ ಸೋಡಿಯಂ ಅಂಶವನ್ನು ಸೇರಿಸಬೇಕೆಂದರೆ ಅದಕ್ಕೆ ಸಕ್ಕರೆ ಅಗತ್ಯ ಎಂದು ತೋರಿದರು. ಅತಿಸಾರದ ಕಾರಣದಿಂದ ನಷ್ಟವಾಗುವ ಸೋಡಿಯಂ ಅಂಶವನ್ನು ಮರುಪೂರಣ ಮಾಡಬೇಕೆಂದರೆ ಆ ಚಿಕಿತ್ಸೆಯಲ್ಲಿ ಸಕ್ಕರೆಯ ಪಾತ್ರ ಇದೆ ಎಂದು ತೋರಿದರು. 1962ರಲ್ಲಿ ಪ್ರಖ್ಯಾತ ಜೀವವಿಜ್ಞಾನಿ ಡಾಕ್ಟರ್ ರಾಬರ್ಟ್ ಕ್ರೇನ್ ತಮ್ಮ ಸ್ವತಂತ್ರ ವಿಸ್ತೃತ ಸಂಶೋಧನೆಗಳ ಮೂಲಕ ಈ ಅಂಶಗಳನ್ನು ಪುರಸ್ಕರಿಸಿದರು. ಮುಂದೆ ಅತಿಸಾರದ ಚಿಕಿತ್ಸೆಯಲ್ಲಿ ಈ ಅಂಶ ಬಹಳ ಸಹಕಾರಿಯಾಯಿತು. ಆ ವೇಳೆಗೆ ಕಾಲರಾ ತಜ್ಞರು ಒಂದು ಮಹತ್ವದ ವಿಷಯವನ್ನು ಕಂಡುಕೊಂಡಿದ್ದರು. ಕಾಲರಾ ರೋಗದಲ್ಲಿ ಸಣ್ಣ ಕರುಳಿನ ಜೀವಕೋಶಗಳಿಗೆ ಭೌತಿಕವಾಗಿ ಯಾವುದೇ ಜಖಂ ಆಗಿರುವುದಿಲ್ಲ. ಅಲ್ಲಿನ ಸಮಸ್ಯೆ ಕಾಲರಾ ಬ್ಯಾಕ್ಟೀರಿಯಾ ಉತ್ಪಾದಿಸುವ ವಿಷಕಾರಿ ರಾಸಾಯನಿಕದ್ದು ಮಾತ್ರ. ಹೀಗಾಗಿ ಚಿಕಿತ್ಸೆಗೆ ಕರುಳಿನ ಜೀವಕೋಶಗಳು ಚೆನ್ನಾಗಿ ಸ್ಪಂದಿಸುತ್ತವೆ. ಸಮಸ್ಯೆ ಇರುವುದು ಕರುಳಿನಿಂದ ಹೊರಗೆ ಬರುವ ಪ್ರಮಾಣದಷ್ಟು ನೀರು ಮತ್ತು ಲವಣಗಳನ್ನು ಅಷ್ಟೇ ವೇಗವಾಗಿ ಶರೀರಕ್ಕೆ ತಲುಪಿಸುವ ವಿಧಾನದ್ದು. ಈ ಹೊಂದಾಣಿಕೆಯಲ್ಲಿ ಸ್ವಲ್ಪ ವ್ಯತ್ಯಾಸವಾದರೂ ಶರೀರಕ್ಕೆ ಬಲವಾದ ಆಘಾತ ಆಗುತ್ತದೆ. ಅಂದರೆ ಚಿಕಿತ್ಸೆಯನ್ನು ರಕ್ತನಾಳದ ಮೂಲಕವೇ ನೀಡಬೇಕೆಂದಿಲ್ಲ. ನೀರು ಮತ್ತು ಲವಣಗಳ ಅಂಶ ಬಾಯಿನ ಮೂಲಕ ಕರುಳಿಗೆ ಸೇರಿದ್ದರೂ ಚಿಕಿತ್ಸೆ ಸಫಲವಾಗುತ್ತದೆ ಎಂದಾಯಿತು. ಇದು ಕಾಲರಾ ಚಿಕಿತ್ಸೆಯಲ್ಲಿ ದೊಡ್ಡ ಪ್ರಗತಿ ತಂದಿತು.
1961ರಲ್ಲಿ ಫಿಲಿಪೈನ್ಸ್ ದೇಶದ ಸುಲೆವಾಸಿ ಎಂಬಲ್ಲಿ ಕಾಲರಾ ಸಾಂಕ್ರಾಮಿಕ ಹರಡಿತು. ಕಾಲರಾ ಚಿಕಿತ್ಸೆಯ ತಜ್ಞ ಡಾಕ್ಟರ್ ರಾಬರ್ಟ್ ಫಿಲಿಪ್ಸ್ ಆಗ ರಕ್ತನಾಳಗಳ ಮೂಲಕ ಮಾಡುವ ಚಿಕಿತ್ಸೆಯೇ ಅಲ್ಲದೆ ಬಾಯಿಂದ ದ್ರಾವಣ ಕುಡಿಸುವ ಚಿಕಿತ್ಸೆಯನ್ನೂ ಮಾಡಿದರು. ಆರಂಭದಲ್ಲಿ ಎರಡೂ ರೀತಿಯ ಚಿಕಿತ್ಸೆಗಳು ಒಳ್ಳೆಯ ಫಲಿತಾಂಶ ನೀಡಿದವು. ಇದರಿಂದ ಉತ್ತೇಜಿತರಾದ ಡಾಕ್ಟರ್ ಫಿಲಿಪ್ಸ್ ತಮ್ಮ ಸಾಧನೆಯನ್ನು ಮಾಧ್ಯಮಗಳಿಗೆ ಬಿಡುಗಡೆ ಮಾಡಿದರು. ಈ ಬಗ್ಗೆ ಆಸಕ್ತಿ ಹೆಚ್ಚಿದಂತೆಲ್ಲ ಬಾಯಿಂದ ದ್ರಾವಣ ಸೇವಿಸಿದ ರೋಗಿಗಳು ಶರೀರದಲ್ಲಿ ನೀರು ಮತ್ತು ಲವಣಗಳ ಅಂಶ ಅಧಿಕವಾಗಿ ಮೂತ್ರಪಿಂಡಗಳ ವೈಫಲ್ಯದಿಂದಲೋ ಅಥವಾ ಹೃದಯ ಸ್ತಂಭನದಿಂದಲೋ ಸಾಯುತ್ತಿದ್ದುದು ಕಂಡುಬಂದಿತು. ತೀರಾ ನಿರಾಶರಾದ ಡಾಕ್ಟರ್ ಫಿಲಿಪ್ಸ್ ಅಂದಿನಿಂದ ಕಾಲರಾ ರೋಗಕ್ಕೆ ಯಾವ ಕಾರಣಕ್ಕೂ ಬಾಯಿಂದ ಔಷಧ ಕೊಡುವುದಿಲ್ಲ ಎಂದು ನಿರ್ಧರಿಸಿದರು. ವೈಫಲ್ಯಕ್ಕೆ ಕಾರಣ ಹುಡುಕುವ ಬದಲಿಗೆ ಅದನ್ನು ತಮ್ಮ ಅಹಂಭಾವದ ಮಗ್ಗುಲಿನಿಂದ ನೋಡಿದ ಡಾಕ್ಟರ್ ಫಿಲಿಪ್ಸ್ ಮುಂದೆ ಈ ನಿಟ್ಟಿನಲ್ಲಿ ಸಂಶೋಧನೆ ಮಾಡುವ ಹಲವಾರು ಸಾಧಕರಿಗೆ ಅಡ್ಡಗಾಲು ಹಾಕಿದರು. ಅತಿಸಾರದ ಚಿಕಿತ್ಸೆಯ ಬೆಳವಣಿಗೆ ಇಲ್ಲಿಗೇ ಮುಗಿಯಲಿಲ್ಲ. ಮುಂದಿನ ಕಥೆಯನ್ನು ಸೋಮವಾರದ ಜಾಣ ಸುದ್ದಿಯಲ್ಲಿ ಕೇಳುವಿರಿ. ಇದು ಇಂದಿನ ವೈದ್ಯಕೀಯದಲ್ಲಿ ಆಕಸ್ಮಿಕಗಳು. ರಚನೆ ಕಿರಣ್ ಸೂರ್ಯ, ಜಾಣ ಧ್ವನಿ ಅಶ್ವಿನಿ. ಜಾಣ ಸುದ್ದಿಯ ಬಗ್ಗೆ ಸಲಹೆ ಸಂದೇಹಗಳು ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ವಾಟ್ಸಪ್ ಮಾಡಿ, ಇಲ್ಲವೇ ಕರೆ ಮಾಡಿ.